ಸಚಿವ ಸ್ಥಾನ ಹಂಚಿಕೆಯಿಂದ ಭುಗಿಲೆದ್ದ ಅಸಮಾಧಾನ. 9 ಜಿಲ್ಲೆಗಳಿಗೆ ಮಿನಿಸ್ಟರ್ ಪೋಸ್ಟ್ ಸಿಗದೆ ಆಕ್ರೋಶ. ಸಮುದಾಯ ಪ್ರಾತಿನಿಧ್ಯ ಸಿಕ್ಕರೂ ಎಲ್ಲರನ್ನ ಸಮಾಧಾನ ಪಡಿಸೋದು ಹೇಗೆ ಅನ್ನೋದೇ ಸದ್ಯ ಸಿಎಂ ಡಿಕೆಶಿಗೆ ಇರೋ ಸವಾಲ್. ಕರಾವಳಿಯ 3 ಜಿಲ್ಲೆಗಳಲ್ಲಿ 19 ಕ್ಷೇತ್ರ, ಆದರೆ ಸಿಕ್ಕಿದ್ ಒಂದೇ ಒಂದು ಸಚಿವ ಸ್ಥಾನ. ಕೊನೆ ಕ್ಷಣದಲ್ಲಿ ವಾಂಕಾಳು ವೈದ್ಯರನ್ನ ಕೈಬಿಟ್ಟು ಅವಮಾನಿಸಿದ್ರು ಅನ್ನೋ ಆಕ್ರೋಶ. ಬಿಜೆಪಿ ಪ್ರಾಬಲ್ಯ ಇರೋ ಕಡೆ ಕಾಂಗ್ರೆಸ್ನವರ ನಿರ್ಲಕ್ಷ್ಯ ಯಾಕೆ ಅಂತ ಪ್ರಶ್ನೆ. ಸಮುದಾಯವಾರು ಸರಿದೂಗಿಸೋಕೆ ಕಾಂಗ್ರೆಸ್ ಯತ್ನ. ಬ್ರಾಹ್ಮಣ ಸಮುದಾಯಕ್ಕೆ ಸಿಗದ ಅವಕಾಶ. ಅಖಿಲ ಕರ್ನಾಟಕ ಬ್ರಾಹ್ಮಣ ಸಮುದಾಯದಿಂದ ಪತ್ರ ಬರೆದು ಅಸಮಾಧಾನ. ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಯಶವಂತರಾಯಗೌಡ ರಾಜೀನಾಮೆ. ಇಂಡಿ ಶಾಸಕರ ಮನವೊಲಿಕೆಗೆ ಯತ್ನ. ಮನವೊಲಿಸೋಕೆ ಮುಂದಾಗಿರುವ ಉಸ್ತುವಾರಿ ಸುರ್ಜೇವಾಲಾ. ಪಟ್ಟಿಯಿಂದ ಕೈಬಿಟ್ಟ ಗಾಯತ್ರಿಗೆ ಮತ್ತೆ ಸಿಗುತ್ತಾ ಸ್ಥಾನ. ಬಹುತೇಕ ಗಾಯತ್ರಿ ಶಾಂತೇಗೌಡಗೆ ಸಚಿವ ಸ್ಥಾನದ ಸಾಧ್ಯತೆ. ಕುರುಬ ಸಮುದಾಯ ಮಹಿಳಾ ಕೋಟಾದಡಿ ಅವಕಾಶ. ಗಾಯತ್ರಿ ಬದಲಿಗೆ ತುಕಾರಾಂ ಪತ್ನಿಗೆ ಒಲಿಯುತ್ತ ಮಂತ್ರಿಗಿರಿ. ಪತ್ನಿಗೆ ಸಚಿವಗಿರಿಗಾಗಿ ಕೊನೆಯವರೆಗೂ ಈ ತುಕಾರಾಂ ಕಸರತ್ತು. ಗಾಯತ್ರಿ ಜೊತೆ ಅನ್ನಪೂರ್ಣ ತುಕಾರಾಂ ಹೆಸರು ಮುನ್ನೆಲೆಗೆ. ವಾಂಕಾಳು ವೈದ್ಯ ರಿಪ್ಲೇಸ್ಮೆಂಟ್ ಬಗ್ಗೆ ನನಗೇನು ಗೊತ್ತಿಲ್ಲ. ಸಿಎಂ ಕರೆ ಮಾಡಿ ಪ್ರಮಾಣ ವಚನಕ್ಕೆ ಬಾ ಅಂದ್ರು. ಕೊನೆ ಘಳಿಗೆಯಲ್ಲಿ ಲಿಸ್ಟ್ ಚೇಂಜ್ ಆದ ಬಗ್ಗೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಸ್ಪಷ್ಟನೆ. 2ನೇ ಪಟ್ಟಿಯಲ್ಲಿ ನನಗೆ ಅಥವಾ ನನ್ನ ತಂದೆಗೆ ಸ್ಥಾನ ಸಿಗುವ ನಿರೀಕ್ಷೆ ಇತ್ತು. ನಮ್ಮ ತಂದೆ ಸಚಿವರಾಗಿದ್ದಾಗ ಯಾವ ಹಗರಣವನ್ನೂ ಮಾಡಿರಲಿಲ್ಲ. ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಎಂಎಲ್ಸಿ ರಾಜೇಂದ್ರ ಬೇಸರ. ಸಚಿವ ಸ್ಥಾನ ಮಿಸ್ ಆಗಿದ್ದಕ್ಕೆ ರಹೀಂ ಖಾನ್ ಅಸಮಾಧಾನ. ಹೈದರಾಬಾದ್ ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರನ್ನ ಹೈಕಮಾಂಡ್ ಕಡೆಗಣಿಸಿದೆ. ಕಾರ್ಯಕರ್ತರೊಂದಿಗೆ ಚರ್ಚಿಸಿ ಮುಂದಿನ ನಿರ್ಧಾರ ಎಂದ ಮಾಜಿ ಸಚಿವ. ನೂತನ ಸಚಿವರಿಗೆ ಜಿಲ್ಲಾ ಉಸ್ತುವಾರಿಯ ಜವಾಬ್ದಾರಿ. ರಾಜ್ಯದಲ್ಲಿ ಹಲವೆಡೆ ಬರ ಪ್ರವಾಹ ಪರಿಸ್ಥಿತಿ ಹಿನ್ನೆಲೆ ಇನ್ಚಾರ್ಜ್ ಹೊಣೆ. ಜಿಲ್ಲೆಗಳಿಗೆ ತಕ್ಷಣ ಪ್ರವಾಸ ಕೈಗೊಳ್ಳೋಕೆ ಸಿಎಂ ಸೂಚನೆ. ಕೊಡಗು ಜಿಲ್ಲೆಯಾದ್ಯಂತ ಭಾರೀ ಮಳೆ. ಮಡಿಕೇರಿ ಸಮೀಪದ ಅಬ್ಬಿ ಜಲಪಾತಕ್ಕೆ ಜೀವ ಕಳೆ. ಹಾಲ್ನೊರೆಯಂತೆ ಧುಮ್ಮಿಕ್ತಾ ಇರೋ ಫಾಲ್ಸ್ ನೋಡೋಕೆ ಪ್ರವಾಸಿಗರ ಲಗ್ಗೆ. ಕಳೆದ 3 ದಿನಗಳಿಂದ ನಿರಂತರವಾಗಿ ಕರಾವಳಿಯಲ್ಲಿ ಮಳೆ. ಉಕ್ಕಿ ಹರಿತಾ ಇರೋ ದಕ್ಷಿಣ ಕನ್ನಡ ಜಿಲ್ಲೆಯ ನದಿಗಳು. ಇವತ್ತು ಭಾರೀ ಮಳೆಯ ಮುನ್ಸೂಚನೆ ಹಿನ್ನೆಲೆ ಹಲವು ತಾಲೂಕಿನ ಶಾಲಾ ಕಾಲೇಜುಗಳಿಗೆ ರಜೆ. ಉತ್ತರ ಕರ್ನಾಟಕದಲ್ಲಿ ಮುಂಗಾರು ಮಳೆಯ ತೀವ್ರ ಕೊರತೆ. ಈರುಳ್ಳಿ ಫಸಲು ಕೈಗೆ ಬರುವ ವೇಳೆಯಲ್ಲೇ ಕೃಪೆ ತೋರದ ವರುಣ. ಗದಗದ ಮುಂಡರಗಿ ತಾಲೂಕಿನ ಡೋಣಿ ಗ್ರಾಮದಲ್ಲಿ ಟ್ಯಾಂಕರ್ ಮೊರೆ. ಮಳೆ ಕೊರತೆ. ಹಿಸ್ಟರಿಯಲ್ಲೇ ಮೊದಲ ಬಾರಿ ಅಕ್ಕಿ ದರ ಏರಿಕೆ. 35% ದರ ಹೆಚ್ಚಳ. ಗ್ರಾಹಕರಿಗೆ ಬೆಲೆ ಏರಿಕೆಯ ಬಿಸಿ. ಕೊಪ್ಪಳದಲ್ಲಿ ಅನಧಿಕೃತವಾಗಿ ಕ್ಲಿಫ್ ಜಂಪಿಂಗ್ ಮಾಡಿ ಹುಚ್ಚಾಟ. ಅಪಾಯಕಾರಿ ಸ್ಥಳದಲ್ಲಿ ಜಂಪಿಂಗ್ ಮಾಡಿಸ್ತಾ ಇದ್ದ ಸ್ಥಳೀಯರು ವಶಕ್ಕೆ. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಅರಣ್ಯಾಧಿಕಾರಿಗಳು ಗ್ರಾಮ ಪಂಚಾಯಿತಿ ಪಿಡಿಒ ಭೇಟಿ ನೀಡಿ ಪರಿಶೀಲನೆ. ಬೆಂಗಳೂರಲ್ಲಿ ಹೆಚ್ಚಾಯಿತು ಪುಡಿ ರೌಡಿಗಳ ಹಾವಳಿ. ರಾತ್ರಿ ಕಾರಿನ ಮೇಲೆ ಕಲ್ಲು ಎತ್ತಾಕಿ ದಾಂಧಲೆ. ಗಣಿ ಮತ್ತು ನಂಜುಂಡ ಎಂಬ ಕಿಡಿಗೇಡಿಗಳಿಂದ ಕೃತ್ಯ. ಕೇರಳದಲ್ಲಿ ಮುಂದುವರೆದ ವರುಣನ ರೌದ್ರ ನರ್ತನ. ಪ್ರವಾಹದಿಂದ ಉಂಟಾದ ಸಾವಿನ ಸಂಖ್ಯೆ 15ಕ್ಕೆ ಏರಿಕೆ. ನೆರೆ ಪೀಡಿತ ಪ್ರದೇಶದಲ್ಲಿ 7 ಮಂದಿ ಕಣ್ಮರೆ. ಬ್ಯಾಕ್ ಟು ಬ್ಯಾಕ್ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನು ಅನೌನ್ಸ್ ಮಾಡಿದ್ದ ರಿಷಬ್. 18ನೇ ಶತಮಾನದ ಐತಿಹಾಸಿಕ ಸಿನಿಮಾ ಏನಾಯ್ತು? ಸಂಭಾವನೆ ವಿಚಾರದಲ್ಲಿ ನಿಂತು ಹೋಯ್ತಾ ಕಾಂತಾರ ಡೈರೆಕ್ಟರ್ ಚಿತ್ರ. ಅಲ್ಲು ಅರ್ಜುನ್ ಅಟ್ಲಿ ಕಾಂಬಿನೇಷನ್ ನಲ್ಲಿ ರಾಕಾ ಶೂಟಿಂಗ್. ಇಲ್ಲಿವರೆಗೂ ಚಿತ್ರೀಕರಣಕ್ಕೆ ಬರೋಬ್ಬರಿ 800 ಕೋಟಿ ಖರ್ಚು. 2 ಭಾಗಗಳಲ್ಲಿ ತರುವುದಾ ಬೇಡವಾ ಅನ್ನೋ ಬಗ್ಗೆ ಚರ್ಚೆ. ಲಕ್ನೋ ಸೂಪರ್ ಜೈಂಟ್ಸ್ ತಂಡಕ್ಕೆ ಹೊಸ ನಾಯಕನ ಹುಡುಕಾಟ. ತಂಡವನ್ನ ಬಿಟ್ಟು ದೆಹಲಿಗೆ ಹೋಗಿರೋ ಮಾಜಿ ನಾಯಕ ರಿಷಬ್ ಪಂತ್. ಮಾಕ್ರಮ್ಗೆ ಸೂಪರ್ ಜೈಂಟ್ಸ್ ಸಾರಥ್ಯ.
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.